ಸಮಾಜವನ್ನು ಕಟ್ಟಬೇಕು ಅಂತ ಹೇಳಿ ಸಂವಿಧಾನದ ಆಶಯ ಅನುಗುಣವಾಗಿ ಸರ್ಕಾರಗಳು ಮತ್ತು ವಿವಿಧ ರೀತಿಯಾಗಿರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳು ಕೂಡ ಆಯ್ಕೆ ಆಗಿರ್ತಕ್ಕಂಥ ಸರ್ಕಾರಗಳು ಆಡಳಿತ ನಡೆಸ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಅಸಮಾನತೆ ವ್ಯವಸ್ಥೆ ಮೇಲೆ ನಿಂತಿರ್ತಕ್ಕಂಥ ನಮ್ಮ ಸಮಾಜದಲ್ಲಿ ಕೆಲವು ಸಂಘಟನೆಗಳು ಸಾಮಾಜಿಕ ಸಮಾನತೆಯೇ ಬೇಕು, ಸೌಹಾರ್ದತೆ ಬೇಕು, ಎಲ್ಲರೂ ಒಗ್ಗಟ್ಟಾಗಿ ಬದುಕಬೇಕು, ಅಕತ್ರವಾಗಿ ಬದುಕಬೇಕು ಅಂತಕ್ಕಂಥ ವಿಚಾರನ ಇಟ್ಕೊಂಡಾಗ ಇನ್ನೂ ಕೆಲವು ಸಂಘಟನೆಗಳು ಸಮಾಜದಲ್ಲಿ ತಮ್ಮ ಒಂದು ಸಂಸ್ಕೃತಿಯನ್ನು ಇರಬೇಕು, ತಮ್ಮ ಒಂದು ಏನು ತಮ್ಮ ಅನಿಸಿಕೆ ಮತ್ತು ತಮ್ಮ ಧರ್ಮ, ತಮ್ಮ ನಂಬಿಕೆಯನ್ನು ಇಡೀ ಸಮಾಜನ ಒಪ್ಪಬೇಕು ಅಂತಕ್ಕಂಥ ಒತ್ತಾಯಪೂರ್ವಕವಾಗಿರ್ತಕ್ಕಂಥ ಕೆಲವು ಸಂಘಟನೆಗಳು. ಅಂಥ ಸಂಘಟನೆಗಳಲ್ಲಿ ಇವತ್ತು RSS ಅಂತಕ್ಕಂಥ ಒಂದು ಸಂಘಟನೆ ಇವತ್ತು ಇಡೀ ಭಾರತ ದೇಶದಲ್ಲಿ 1925ರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ RSS ಅನ್ನು ಈಗ 2025ರಲ್ಲಿ 100 ವರ್ಷ ಆಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅದು ಇಡೀ ರಾಷ್ಟ್ರವನ್ನು ಆಳಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷನೇ 70 ವರ್ಷಗಳ ಸುಮಾರು ಆಸ್ಪಾಸಿನಲ್ಲಿ ಆಳಿರ್ತಕ್ಕಂಥದ್ದು. ಅಂಥ ಸಂದರ್ಭದಲ್ಲಿ ಕೂಡ RSS ಅನ್ನ ತನ್ನ ಭಾವಗಳನ್ನು ಚಾಚಿ ತನ್ನ ಬೇರುಗಳನ್ನು ಭದ್ರಪಡಿಸಿಕೊಂಡು ತನ್ನ ನಿಜ ಅಜೆಂಡವನ್ನು ತಮ್ಮ ಹಿಂದುತ್ವವಾದನ್ನ ತಮ್ಮ ಬ್ರಾಹ್ಮಣ್ಯಶಾಹಿ ವ್ಯವಸ್ಥೆಯನ್ನ ಎಲ್ಲರ ಮೇಲೆ ಹೇರತಕ್ಕಂಥ ಅಸಮಾನತೆ ವ್ಯವಸ್ಥೆಯನ್ನು ಹೇರುತ್ತಾ ಬಂದಿರತಕ್ಕಂಥ ಒಂದು ವಿಸರ್ವಚ್ಯವಾಗಿರ್ತಕ್ಕಂಥ RSS ಅಂತ ಒಂದು ಸಂಘಟನೆ ಇವತ್ತು ಕರ್ನಾಟಕದಲ್ಲಿ ಹೆಚ್ಚಿನ ರೀತಿಯಲ್ಲಿ ಬಾಲ ಬಿಚ್ಚಿರ್ತಕ್ಕಂಥದ್ದು ಇವತ್ತು 3-4 ದಿವಸಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತು ಕರ್ನಾಟಕದಲ್ಲಿ ಇಡೀ ರಾಜ್ಯದಾದಂಥ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಕೂಡ RSS ಪಥಸಂಚಲನ ನಡೆಸಿತು. ಪಥಸಂಚಲನ ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ತಿಳಿದು ಬರ್ತಿರ್ತಕ್ಕಂಥದ್ದು, ಉದಾಹರಣೆ ಬೆಂಗಳೂರಿನಲ್ಲಿ ಯಾವುದೇ ಒಂದು ಪ್ರತಿಭಟನೆ, ರ್ಯಾಲಿ, ಮೆರವಣಿಗೆ, ಧರಣಿ ಮಾಡಬೇಕಾದ್ರೆ ಫ್ರೀಡಂ ಪಾರ್ಕ್ ಅನ್ನ ಕೈ ಮಾಡಿ ತೋರಿಸಿ ಫ್ರೀಡಂ ಪಾರ್ಕ್ದಲ್ಲಿ ಪರ್ಮಿಷನ್ ತಗೊಂಡು ಮಾಡಬೇಕು ಅಂತ ಹೇಳ್ತಕ್ಕಂಥ ಸರ್ಕಾರ ಇವತ್ತು ಬೆಂಗಳೂರನ್ನು ಒಳಗೊಂಡು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಪ್ರಮುಖವಾಗಿ ಅವ್ಯಾತವಾಗಿ ಸರ್ಕಾರಿ ಸ್ಥಳಗಳಾಗಿರ್ತಕ್ಕಂಥ ಶಾಲೆಗಳು, ಕಾಲೇಜುಗಳು, ಪಬ್ಲಿಕ್ ಸ್ಥಳಗಳನ್ನು ಬಳಸ್ಕೋದ್ರ ಮುಖಾಂತರ RSS ಅನ್ನ ತನ್ನ ಪಥಸಂಚಲನ ಮಾಡೋದ್ರ ಮುಖಾಂತರ ಅಮಾಯಕ ಚಿಕ್ಕ ಮಕ್ಕಳು ಮತ್ತು ಬೇರೆ ಬೇರೆ ರೀತಿಯಲ್ಲಿ ದುಷ್ಪರಿಣಾಮ ಬೀಳ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಎಚ್ಚೆತ್ತುಕೊಂಡಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು RSS ಅನ್ನ ಸಾರ್ವತ್ರಿಕವಾಗಿ ಸಾರ್ವಜನಿಕ ಕಾಲೇಜು, ಶಾಲೆಗಳಲ್ಲಿ ಮತ್ತು ಪಬ್ಲಿಕ್ ಸ್ಥಳಗಳಲ್ಲಿ ಅವರ ಒಂದು ಪಥಸಂಚಲನ ಅಂತಕ್ಕಂಥ ಚಟುವಟಿಕೆಗಳನ್ನ ನಿರ್ಬಂಧ ಹೇರಬೇಕು ಅಂತ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರನ ಬರೀತಾರೆ. ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟು ತಮಿಳುನಾಡು ರೀತಿಯಲ್ಲಿ ಇಲ್ಲಿಯೂ ಕೂಡ ಸಾರ್ವತ್ರಿಕವಾಗಿರ್ತಕ್ಕಂಥ ಸ್ಥಳಗಳಲ್ಲಿ ನಿರ್ಬಂಧ ಇರಲಿಕ್ಕೆ ಒಂದು ಅದನ್ನ ವ್ಯವಸ್ಥೆ ಮಾಡಬೇಕು ಅಥವಾ ಅದನ್ನ ಒಂದು ಮಾಹಿತಿ ತರಿಸ್ಕೋಬೇಕು ಅಂತ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಿಯಾಂಕ ಖರ್ಗೆ ಅವರಿಗೆ ನಿರಂತರವಾಗಿ ಅನಾಮಧೇಯ ಕರೆಗಳನ್ನ, ಅವರ ವೈಯಕ್ತಿಕ ನಿಂದನೆಗಳನ್ನ, ಅವರ ಕುಟುಂಬಗಳನ್ನ, ಅವರ ಸೋದರ ಸೋದರಿಯರನ್ನ, ಅವರ ತಾಯಿಯರನ್ನ ಮತ್ತು ಅವರೆಲ್ಲ ಕುಟುಂಬಗಳಿಗೆ ಜೀವ ಬೆದರಿಕೆ ಹಾಕೋದಾಗಲೇ ಅಶ್ಲೀಲ ಪದಗಳನ್ನು ಬಳಸುವುದರ ಮುಖಾಂತರ ಥ್ರೆಟ್ನಿಂಗ್ ಕರೆಗಳನ್ನು ಬರ್ತಕ್ಕಂಥದ್ದನ್ನ ನಾವು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮತ್ತು ದಲಿತ ಸಂಘರ್ಷ ಸಮಿತಿಗಳು ಉಗ್ರವಾಗಿ ಖಂಡಿಸ್ತೇವೆ. ಮತ್ತು ಇಂಥ ಒಟ್ಟು ಬೆದರಿಕೆಗಳಿಗೆ 146 ಕೋಟಿಗಳಿರ್ತಕ್ಕಂಥ ಜನಸಂಖ್ಯೆ, ಜಾತ್ಯತೀತರು ಮತ್ತು ಸಮಾಜದಲ್ಲಿ ಸೌಹಾರ್ದತೆ ವಹಿಸ್ತಕ್ಕಂಥವ್ರು, ಸಂವಿಧಾನದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವ್ರು, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವ್ರು ಎಲ್ಲರ ಬೆಂಬಲ ಕೂಡ ಖರ್ಗೆ ಅವರು, ಪ್ರಿಯಾಂಕ ಅವರು ಎತ್ತಿರ್ತಕ್ಕಂಥ ಧ್ವನಿಗೆ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ಇದೆ. ನಾವು ಯಾವತ್ತೂ ಕೂಡ ಹೆದರಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ, ನಿಮ್ಮ ಜೊತೆ ನಾವು ಇದ್ದೀವಿ ಅಂತಕ್ಕಂಥದ್ದು ನಾವು ಬಹಿರಂಗವಾಗಿ ತಮ್ಮ ಒಂದು ಮೀಡಿಯಾ ಮುಖಾಂತರ ಹೇಳಲಿಕ್ಕೆ ಇಷ್ಟನ ಪಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ದಲಿತ ಸಂಘರ್ಷ ಸಮಿತಿನೂ ಕೂಡ ಕರ್ನಾಟಕದಲ್ಲಿ ಕಳೆದ 50 ವರ್ಷಗಳ ಆಸ್ಪಾಸಿನಲ್ಲಿ ಇವತ್ತು ನಾವು
ಸಂಘಟನೆಗಳನ್ನ ಕಟ್ಟಿ ಇದ್ದೀವಿ. ಮೊದಲಿಂದ ಇದ್ದಿರ್ತಕ್ಕಂಥ ಪ್ರಯತ್ನದಲ್ಲಿ ನಾವು ಸಾಮಾಜಿಕ ನ್ಯಾಯಕ್ಕಾಗಿ ಮತ್ತು ಸಮಾಜದಲ್ಲಿ ಒಂದು ಸೌಹಾರ್ದತೆ ಮತ್ತು ಭಾತೃತ್ವಕ್ಕಾಗಿ ನಾವು ಸಂಘಟನೆ ಕಟ್ಟಿದ್ದೇವೆ ಹೊರತು ನಾವು ಏನಂತಂದ್ರೆ ಯಾವುದೇ ಮೇಲೆ ಅವ್ಯಾತವಾಗಿ ದಾಳಿ ಮಾಡಕ್ಕಲ್ಲ, ಇನ್ನೊಬ್ಬರ ಮೇಲೆ ಕ್ರೌರಿ ಎಸಗೋದಕ್ಕಲ್ಲ. ಹಾಗಾಗಿ RSS ಅಂತಕ್ಕಂಥ ಒಂದು ವಿಶ್ವವ್ಯಾಪಕವಾಗಿರತಕ್ಕಂಥ ಸಂಘಟನೆ ಇವತ್ತು ಒಂದು ಸಂಘಟನೆ ಅಲ್ಲ, ರಾಜಕೀಯ ರಹಿತ ಸಂಘಟನೆ ಅಲ್ಲ. ಅದು ಬಿಜೆಪಿ ಮುಖವಾಣಿ, ಬಿಜೆಪಿ ರಾಷ್ಟ್ರೀಯ ಪಕ್ಷ ಆದರೆ ಆ ಬಿಜೆಪಿಗೆ ಹಿನ್ನೆಲೆ ಇರ್ತಕ್ಕಂಥ ಶಕ್ತಿನೇ ನಿಜವಾದಂಥ RSS ಸಂಘಿಗಳು. ಹಾಗಾಗಿ ಇಂಥ ಒಂದು RSS ಕೂಡ ನಿಯಂತ್ರಣದಲ್ಲಿ ಇರಬೇಕು. 2 ಸಲ ಅದು ನಿಷೇಧಕ್ಕೊಳಪಟ್ಟಿರ್ತಕ್ಕಂಥದ್ದು ಸರ್ದಾರ್ ವಲ್ಲಭಾಯ್ ಪಟೇಲ್ ಇದ್ದಾಗೆ ಅದನ್ನು ನಿಷೇಧಕ್ಕೊಳಗಾಗಿತ್ತು. ಅದಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡು ಅಲರ್ಟ್ ಆಗಿ ಕೆಲಸ ಮಾಡದೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕಂತ ತೀರ್ಮಾನ ಮಾಡ್ತೀವಿ ಅಂತ ಸರ್. ಯಾವುದೇ ದಲಿತ ಸಂಘಟನೆಗಳು RSS ಪರ ಕೆಟ್ಟದ ಪರ ಇಲ್ಲ, ಅದು ಟೇಕ್ ನಾವು ಗ್ರೂಪ್ ಆಗಿರ್ಬೋದು. ಐಡಿಯಾಲಜಿಕಲಿ ಒಂದು ಒಡೆದೇ ಹೋಗಿಲ್ಲ. ನಾವು ಐಡಿಯಾಲಜಿಕಲಿ ನಮ್ಮ ತಿಳುವಳಿಕೆ, ನಮ್ಮ ಯುಗೋಯಿಸಮ್ಗಾಗಿ ಸಂಘಟನೆಗಳು ವಿವರಣೆ ಆಗಿರ್ಬೋದು, ಅದು ಮಾತ್ರ ಬೇರೆನೆ. ಉದ್ದೇಶ ಐಡಿಯಾಲಜಿಕಲ್ ಆಗಿ RSS ಪರ ಕೆಟ್ಟದ ಪರ ಯಾವ ಸಂಘಟನೆಗಳು ಇಲ್ಲ ಅಂತಕ್ಕಂಥ ನಾವು 100ಕ್ಕೂ 100 ಮಚಾರ ಹೋಗಿರ್ತಕ್ಕಂಥ ನಮ್ಮ ಒಂದು ಭಾವನೆ.